ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೊದಲ ಲಿಸ್ಟ್ ಅಲ್ಲಿ 13 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈಗ 13 ಸಚಿವರಿಗೆ ಯಾವ್ಯಾವ ಖಾತೆಯ ಜವಾಬ್ದಾರಿಯನ್ನ ಕೊಡಬಹುದು? ಇನ್ಫ್ಯಾಕ್ಟ್ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸೇರಿಸ್ಕೊಂಡ್ರೆ 14 ಖಾತೆಗಳು. ಯೂಶಲಿ ಮುಖ್ಯಮಂತ್ರಿಗಳ ಬಳಿ ಹಣಕಾಸು ಜವಾಬ್ದಾರಿ ಇದ್ದೇ ಇರುತ್ತೆ, ಅದು ಮುಂದುವರೆದೇ ಇರುತ್ತೆ. ಬಟ್ ಅದನ್ನ ಹೊರತುಪಡಿಸಿದ್ರೆ 13 ಸಚಿವರಿಗೆ ಯಾವ್ಯಾವ ಖಾತೆ ಹಂಚಿಕೆ ಆಗುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಪ್ರಮಾಣ ವಚನ ಮುಗಿತಾ ಇದ್ದಂತೆ ಶುರುವಾಗಿದೆ ಖಾತೆ ಹಂಚಿಕೆಯ ಟೆನ್ಷನ್ ಪಾಳ್ಯದಲ್ಲಿ. ಡಿ.ಕೆ. ಶಿವಕುಮಾರ್ ಹೊಸ ಸಂಪುಟ ಸಚಿವರಿಗೆ ಯಾರ್ಯಾರಿಗೆ ಯಾವ ಖಾತೆ, ಯಾವ ಜವಾಬ್ದಾರಿ ಕೊಡಬಹುದು ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಯಾರ ಪಾಲಾಗಬಹುದು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅನ್ನೋದು ಪ್ರಶ್ನೆ. ಈ ಖಾತೆಗೆ ಸಂಬಂಧಪಟ್ಟಂತೆಯೇ ಪೈಪೋಟಿ ಇದೆಯಂತೆ. ಇವತ್ತೇ ಹೊಸ ಸಚಿವರ ಖಾತೆ ಹಂಚಿಕೆ ಬಹುತೇಕ ಫೈನಲ್ ಆಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ಯಾರಿಗೆ ಯಾವ ಖಾತೆ, ಗ್ಯಾರಂಟಿ ನ್ಯೂಸ್ ನಲ್ಲಿ ಪಕ್ಕಾ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 13 ಸಚಿವರ ಪೈಕಿ ಯಾರ್ಯಾರಿಗೆ ಯಾವ ಖಾತೆ, ಬೆಂಗಳೂರು ನಗರಾಭಿವೃದ್ಧಿ, ಗೃಹ ಇಲಾಖೆ, ಹೀಗೆ ಪ್ರಮುಖವಾಗಿ ಒಂದಷ್ಟು ಖಾತೆಗಳಿಗೆ ಸಂಬಂಧಪಟ್ಟಂತೆ ಡಿಮ್ಯಾಂಡ್ಗಳು ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಖಾತೆಗೆ ಡಿಮ್ಯಾಂಡ್ ಇದೆ, ಯಾರ್ಯಾರ ಮಧ್ಯೆ ಪೈಪೋಟಿ ಇದೆ? ಡಿ.ಕೆ. ಶಿವಕುಮಾರ್ ಅವರ ಬಳಿ, ಮುಖ್ಯಮಂತ್ರಿಗಳ ಬಳಿ ಹಣಕಾಸು ಆಡಳಿತ ಮತ್ತು ಸುಧಾರಣೆ ವಾರ್ತಾ ಇಲಾಖೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಖಾತೆ ಕೊಡುವ ಸಾಧ್ಯತೆ ಇದೆ. ಗೃಹ ಖಾತೆಯನ್ನ ನಿರ್ವಹಣೆ ಮಾಡಿದವರಿಗೆ ಕಂದಾಯ ಖಾತೆಯ ಜವಾಬ್ದಾರಿ. ಎಂಬಿ ಪಾಟೀಲ್ ಅವರಿಗೆ ಬೃಹತ್ ಕೈಗಾರಿಕೆಯನ್ನ ನೀಡುವ ಸಾಧ್ಯತೆಗಳು ದಟ್ಟವಾಗಿದೆ. ಸತೀಶ್ ಜಾರಕಿಹೊಳಿ ಪಿಡಬ್ಲ್ಯೂಡಿ ಲೋಕೋಪಯೋಗಿ ಇಲಾಖೆಯ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾ ಇದ್ರು, ಅದೇ ಮುಂದುವರಿಯುವ ಸಾಧ್ಯತೆ. ಕೆಜೆ ಜಾರ್ಜ್ ಅವರು ಕೂಡ ಇಂಧನ ಅಥವಾ ಬೃಹತ್ ಕೈಗಾರಿಕೆ ಇಂಧನದ ಜವಾಬ್ದಾರಿಯನ್ನ ಬಹುತೇಕ ಅವರು ವಹಿಸಿಕೊಳ್ಳಬಹುದು, ಕೊಟ್ಟಿರುವ ಖಾತೆಯನ್ನ ಕೊಡಿ ಅಂತ ಕೇಳಿದ್ದಾರೆ ಅಂತ. ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಇಲಾಖೆ ಬಹಳ ಪವರ್ಫುಲ್ ಖಾತೆಯನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಡುವಂತ ಸಾಧ್ಯತೆಗಳು. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ, ಭೈರತಿ ಸುರೇಶ್ ಅವರಿಗೆ ಸಾರಿಗೆ ಇಲಾಖೆಯ ಜವಾಬ್ದಾರಿಯನ್ನ ಕೊಡುವ ಸಾಧ್ಯತೆ ಇದೆ. ಈಶ್ವರ್ ಖಂಡ್ರೆ ಅವರಿಗೆ ಪಂಚಾಯತ್ ರಾಜ್ ಇಲಾಖೆಯ ಜವಾಬ್ದಾರಿ ವಹಿಸುವ ಸಾಧ್ಯತೆ ನೋಡೋದಕ್ಕೆ ಸಿಗ್ತಾ ಇದೆ. ಅದಾದ ಬಳಿಕ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನ ಕೊಡಬಹುದು ಅನ್ನುವಂತಹ ಸಾಧ್ಯತೆಗಳಿದೆ. ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಉನ್ನತ ಶಿಕ್ಷಣ ಸಚಿವರನ್ನ ಅಥವಾ ಆ ಖಾತೆಯ ಜವಾಬ್ದಾರಿಯನ್ನ ಮಾಡುವ ಸಾಧ್ಯತೆಗಳಿದೆ. ಯುಟಿ ಖಾದರ್ ಅವರಿಗೆ ಆರೋಗ್ಯ ಅಥವಾ ಇಂಧನ ಇಲಾಖೆ ಅನ್ನೋ ರೀತಿಯಲ್ಲಿ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ.